ಅನೀಮಿಯಾ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಕ್ತದ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಕಡಿಮೆ ಆದ್ರೆ ಅನೀಮಿಯಾ ಅಂತೀವಿ. ನಾರ್ಮಲಿ ಪ್ರೆಗ್ನೆನ್ಸಿ ಇರೋರಿಗೆ 11 ಗ್ರಾಮ್ ಪರ್ ಡೆಸಿಲೀಟರ್ ಇರುತ್ತೆ, ಹೆಂಗಸರುಗಳಿಗೆ 12 ಗ್ರಾಮ್ ಪರ್ ಡೆಸಿಲೀಟರ್ ಇರುತ್ತೆ, ಮತ್ತೆ ಗಂಡಸರಿಗೆ 13 ಗ್ರಾಮ್ ಪರ್ ಡೆಸಿಲೀಟರ್ ಇರುತ್ತೆ. ಸೊ ಇದಕ್ಕಿಂತ ಕಮ್ಮಿ ಆದ್ರೆ ನಾವು ಅನೀಮಿಯಾ ಅಂತ ಕರಿತೀವಿ. ಅನೀಮಿಯಾ ಯಾಕೆಲ್ಲ ಬರುತ್ತೆ? ನ್ಯೂಟ್ರಿಷನಲ್ ಮೇಯ್ನು ಅಂದ್ರೆ ಆಹಾರದಲ್ಲಿ ಕೊರತೆ ಇರೋದ್ರಿಂದ B1, B6, B12 ವಿಟಮಿನ್ ಕಮ್ಮಿ ಇದ್ರೆ ಬರುತ್ತೆ. ಮೇನ್ ಕಾಸ್ ಆಫ್ ಅನಿಮಿಯಾ ಇನ್ ಇಂಡಿಯಾ ಇಸ್ ಐರನ್. ಐರನ್ ಐದರ್ ನಮಗೆ ಫುಡ್ ಅಲ್ಲಿ ಬರೋಂಥದ್ದು ಕಮ್ಮಿ ಆಗಿದ್ರೆ ಆಗುತ್ತೆ, ಅಥವಾ ಅಬ್ಸಾರ್ಪ್ಷನ್ ಕಮ್ಮಿ ಆದ್ರೂ ಸಹ ಆಗುತ್ತೆ. ಆಮೇಲೆ ಬೇರೆ ಕಾರಣಗಳು, ಥೈರಾಯ್ಡ್ ಕಾಯಿಲೆ ಇದ್ರೆ ಆಗುತ್ತೆ, ಕಿಡ್ನಿ ಡಿಸೀಸ್ ಇದ್ರೆ ಆಗುತ್ತೆ, ಇನ್ನು ಹಲವಾರು ಕಾರಣಗಳಿದೆ. ಸೊ ಅನಿಮಿಯಾನ ನಾವು ಏನಾಗುತ್ತೆ ಸಿಂಪ್ಟಮ್ಸು, ತುಂಬಾ ಸುಸ್ತಾಗೋದು, ಕ್ಷೀಣ ಆಗೋದು, ಎದೆ ಬಡಿತ ಜಾಸ್ತಿ ಆಗೋದು, ಇನ್ನೂ ಜಾಸ್ತಿ ಅನಿಮಿಯಾ ಆಗ್ತಾ ಇರುತ್ತೆ, ಕಾಲು ಊತ ಆಗುತ್ತೆ, ಸ್ಕಿನ್ ಎಲ್ಲ ಪೇಲ್ ಆಗಕ್ಕೆ ಶುರು ಆಗುತ್ತೆ, ಕಂಜಂಕ್ಟಿವಾ ಪೇಲ್ ಆಗುತ್ತೆ, ಆಮೇಲೆ ಸ್ವಲ್ಪ ದೂರ ನಡೆದ್ರೆ ಉಪ್ಸ ಬರೋ ಚಾನ್ಸ್. ಇದು ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ ನಮ್ಗೆ ರಿಯಲಿ ಗೊತ್ತಾಗಲ್ಲ, ಡಯಾಬಿಟಿಸ್ ಇಂದ ಸುಸ್ತಾಗ್ತಾ ಇದೆಯಾ ಅಥವಾ ಅನಿಮಿಯಾ ಇಂದ ಸುಸ್ತಾಗ್ತಾ ಇದೆಯಾ ಗೊತ್ತಾಗಲ್ಲ. ಸೊ ನಾವು ಡಯಾಬಿಟಿಸ್ ಕಂಟ್ರೋಲ್ ಇದ್ರೂ ತುಂಬಾ ಸುಸ್ತಾಗ್ತಿದೆ ಅಂದ್ರೆ ಅನಿಮಿಯಾ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಬೇಕು. ಮತ್ತೆ ಆದಷ್ಟು ಬೇಗ ಇದನ್ನ ಕರೆಕ್ಷನ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು. ಮತ್ತೆ ಇನ್ನೂ ಬೇರೆ ಬೇರೆ ಕಾರಣಗಳಿರುತ್ತೆ. ಮೆನ್ಸ್ಟ್ರುಯಲ್ ಬ್ಲೀಡಿಂಗ್ ಜಾಸ್ತಿ ಆದ್ರೆ, ಅಥವಾ ಎಲ್ಲಾದ್ರೂ ಎಪಿಸ್ಟಾಕ್ಸಿಸ್ ಆದ್ರೆ, ಅಥವಾ ಪೈಲ್ಸ್ ಇಂದ ಬ್ಲೀಡ್ ಆದ್ರೆ, ಬ್ಲಡ್ ಲಾಸ್ ಎಲ್ಲಾದ್ರೂ ಆದ್ರೆ ಆಗ ಚಾನ್ಸಸ್ ಇರುತ್ತೆ. ಸೊ ಇವನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡಬೇಕು. ಅನಿಮಿಯಾಗೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೋಬೇಕು. ಮತ್ತೆ ಮೊದಲು ಕಾಲದಲ್ಲಿ ತುಂಬಾ ವರ್ಮ್ ಇನ್ಫೆಸ್ಟೇಷನ್ ಇಂದ ಸಹ ಆಗ್ತಿತ್ತು. ಡಿವರ್ಮಿಂಗ್ ಮಾಡೋದು ಕ್ವೈಟ್ ಕಾಮನ್ ಇರ್ತಿತ್ತು ಮಕ್ಕಳಲ್ಲಿ, ಅಡಲ್ಟ್ಸ್ ಅಲ್ಲೂ ಸಹ ಆಗ್ಬಹುದು.